ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಕರ್ನಾಟಕದ ವಿದ್ಯಾರ್ಥಿಗಳು ಈ ಒಂದು ರಿಸಲ್ಟ್ ಸಂಬಂಧ ತುಂಬ ವೇಟ್ ಮಾಡ್ತಿದ್ದಾರೆ. ಹೌದು ವಿದ್ಯಾರ್ಥಿಗಳ SSCGD 2026 ರಿಸಲ್ಟ್ ಸಂಬಂಧ ತುಂಬ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ದುಕೊಳ್ಳುತ್ತಿದ್ದಾರೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ SSCGD 2026 ರಿಸಲ್ಟ್ ಯಾವ ದಿನಾಂಕದ ಒಳಗಡೆ ಬರುತ್ತದೆ, ಅಕ್ಸೆಪ್ಟೆಡ್ ಡೇಟ್ ಬಗ್ಗೆ ಒಂದು ಮಾಹಿತಿ ನೀಡ್ತಾ ಇದ್ದೇನೆ. ಒಟ್ಟಲ್ಲಿ ಈ ದಿನಾಂಕದ ಒಳಗಡೆ ಖಂಡಿತವಾಗಿ 100ಕ್ಕೆ 90% ಈ ದಿನಾಂಕದ ಒಳಗಡೆ SSCGD 2026 ರಿಸಲ್ಟ್ ಔಟ್ ಆಗುತ್ತದೆ. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ SSCGD 2026 ರಿಸಲ್ಟ್ ಯಾವಾಗ ಬರುತ್ತದೆ ಮತ್ತು ವೇಕೆನ್ಸಿ ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಥವಾ ಇಲ್ಲ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ನಾನು ಯಾವುದೇ ರೀತಿ ಎಕ್ಸಾಕ್ಟಾಗಿ ಡೇಟ್ ಹೇಳ್ತಾ ಇಲ್ಲ. PVRs ಅಂದರೆ ಈಗ 2024 2025ರಲ್ಲಿ ಏನು ಎಕ್ಸಾಮ್ ನಡೆಯಿತು ನೋಡಿ, ಅದರ ಕೀ ಆನ್ಸರ್ ಯಾವಾಗ ಬಿಟ್ಟರು, ಅದರ ರಿಸಲ್ಟ್ ಯಾವಾಗ ಬಿಟ್ಟು ಅಂತ ಆ ಒಂದು PVRs ಎಕ್ಸಾಮ್ದ ಇಲ್ಲಿ ಎಕ್ಸಾಂಪಲ್ ತೋರ್ತಾ ಇದ್ದೇನೆ. ಯಾವುದೇ ರೀತಿ ಎಕ್ಸೆಪ್ಟೆಡ್ ಡೇಟ್ ಹೇಳ್ತಾ ಇಲ್ಲ. ಆದ ಕಾರಣ ಈ ವಿಡಿಯೋನ ಯಾವುದೇ ರೀತಿ ವಿದ್ಯಾರ್ಥಿಗಳು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳಿಗೆ, ಮೊದಲಿಗೆ 2024ರಲ್ಲಿ ನೋಟಿಫಿಕೇಶನ್ ಆಗಿತ್ತು ನೋಡಿ SSGDಯಲ್ಲಿ. ಎಕ್ಸಾಮ್ ಯಾವಾಗ ನಡೆಸಿದ್ರು ಅಂದರೆ CBT ಎಕ್ಸಾಮ್ ಡೇಟ್ ಕೂಡ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. 20/2/2024ರಿಂದ 12/3/2024ರವರೆಗೆ ಅಂದರೆ 12 ಮಾರ್ಚ್ 2024ರವರೆಗೆ ಎಕ್ಸಾಮ್ ನಡೆಯಿತು. ಅದಕ್ಕೆ ಆನ್ಸರ್ ಯಾವಾಗ ಬಿಡುಗಡೆ ಮಾಡಿದ್ರು ಅಂದರೆ SSGD ಅವರು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ, 3/4/2024ರಂದು ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಎಕ್ಸಾಕ್ಟಾಗಿ ಎಕ್ಸಾಮ್ ನಡೆದು ಎಷ್ಟು ದಿನದ ಒಳಗಡೆ ಎಕ್ಸಾಮ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, 20/2/2024ರಿಂದ 12/3/2024ರವರೆಗೆ ಎಕ್ಸಾಮ್ ನಡೆದಿದೆ. ಎಕ್ಸಾಮ್ ನಡೆದ ಆದ ಮೇಲೆ ಓನ್ಲಿ 22 ಡೇಸ್ನಲ್ಲಿ ಆನ್ಸರ್ ಕೀಯನ್ನು ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಆನ್ಸರ್ ಕೀ ಬಿಟ್ಟ ನಂತರ ರಿಸಲ್ಟ್ ಎಷ್ಟು ದಿನಗಳ ನಂತರ ಬಿಟ್ಟಿದ್ದಾರೆ ಅಂತ ನೋಡ್ಬೋದು. ರಿಸಲ್ಟ್ ಡೇಟ್ ಕೂಡ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಇಲ್ಲಿ 10/7/2024ರಂದು ಏನು ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಅಂದರೆ ಕೀ ಆನ್ಸರ್ ಬಿಟ್ಟು ಎಷ್ಟು ದಿನಗಳ ನಂತರ ಅಂದರೆ ಎಷ್ಟು ತಿಂಗಳ ನಂತರ ಏನು ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ನೋಡ್ಬೋದು ನೀವೇ ಇಲ್ಲಿ. 3/4/2024ರಂದು ಕೀ ಆನ್ಸರ್ ಬಿಟ್ಟಿದ್ದಾರೆ ಮತ್ತು 10/7/2024ರಂದು ರಿಸಲ್ಟ್ ಬಿಟ್ಟಿದ್ದಾರೆ. ಇಲ್ಲಿಗೆ ಎಷ್ಟು ತಿಂಗಳಾಯ್ತು ಅಂದರೆ ಮ್ಯಾಕ್ಸಿಮಮ್ 3 ತಿಂಗಳು ಸ್ನೇಹಿತರೆ. ಹೌದು, 4ನೇ ತಿಂಗಳಲ್ಲಿ ಕೀ ಆನ್ಸರ್ ಬಿಟ್ಟಿದ್ದಾರೆ, 7ನೇ ತಿಂಗಳಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ, ಮ್ಯಾಕ್ಸಿಮಮ್ 3 ತಿಂಗಳಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ. ಇದು 2024ರಲ್ಲಿ ಏನು ಕನ್ಫರ್ಮ್ ಆಗಿತ್ತು ನೋಡಿ SSGDಯಲ್ಲಿ, ಆ ಒಂದು ವರ್ಷದ ಕೀ ಆನ್ಸರ್ ಮತ್ತು ರಿಸಲ್ಟ್ ಆಗಿತ್ತು. ಇನ್ನು 2025ರಲ್ಲಿ ಒಂದು ಕನ್ಫರ್ಮ್ ಆಗಿತ್ತು ನೋಡಿ, ಅದ್ರದ್ದು ಕೂಡ ಒಂದು ಅನಾಲಿಸಿಸ್ ಮಾಡೋಣ. ಇಲ್ಲಿ ನೋಡ್ಬೋದು CBT ಎಕ್ಸಾಮ್ ಯಾವಾಗ ನಡೆದಿದೆ ಅಂದರೆ 4/2/2025ರಿಂದ 12/2/2025ವರೆಗೆ CBT ಎಕ್ಸಾಮ್ ನಡೆದಿದೆ. ಮತ್ತು ಆನ್ಸರ್ ಕೀ ಯಾವಾಗ ಬಿಟ್ಟಿದ್ದಾರೆ ಅಂದರೆ 4/3/2025ರಂದು ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಮತ್ತು ರಿಸಲ್ಟ್ ಯಾವಾಗ ಬಿಟ್ಟಿದ್ದಾರೆ ಅಂತ ನೋಡ್ಬೋದು ನೀವು. ಇಲ್ಲಿ ರಿಸಲ್ಟ್ ಡೇಟ್ ಕೂಡ ಇದೆ, 17/6/2025ರಂದು ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ. ಕೀ ಆನ್ಸರ್ ಬಿಟ್ಟ ನಂತರ ರಿಸಲ್ಟ್ ಎಷ್ಟು ತಿಂಗಳಲ್ಲಿ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಕೂಡ ನೋಡ್ಬೋದು ನೀವು, ಮ್ಯಾಕ್ಸಿಮಮ್ ಆಗಿ 3 ತಿಂಗಳು ಇಲ್ಲಿ ಕೂಡ ತಗೊಂಡಿದ್ದಾರೆ. ಈಗ ಅದೇ ರೀತಿ ನೋಡೋಕೆ ಹೋದರೆ 2026ರಲ್ಲಿ ಆನ್ಸರ್ ಕೀ ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಕ್ಸಾಮ್ ಡೇಟ್ 27 ಏಪ್ರಿಲಿಂದ 31 ಮೇ ಒಳಗೆ ಎಕ್ಸಾಮ್ ಇತ್ತು 2026ರಲ್ಲಿ. ಈಗ 2024ರ ಪ್ರಕಾರ 2025ರ ಪ್ರಕಾರ ನೋಡೋಕೆ ಹೋದರೆ 3 ತಿಂಗಳಲ್ಲಿ ಬಿಟ್ಟಿದ್ದಾರೆ. ಏನು ಆನ್ಸರ್ ಕೀ ಬಿಟ್ಟ ನಂತರ 3 ತಿಂಗಳಲ್ಲಿ ರಿಸಲ್ಟ್ ಬಿಟ್ಟಿದ್ದಾರೆ. ಈಗ ಅದೇ ರೀತಿ ನೋಡೋಕೆ ಹೋದರೆ ನಾವು, ಈಗ 2026ರ ಎಕ್ಸಾಮ್ ಕೀ ಆನ್ಸರ್ ಯಾವಾಗ ಬಿಟ್ಟಿದ್ದಾರೆ ನೋಡಿ, ಆನ್ಸರ್ ಕೀ ಡೇಟ್ 15 ಜೂನ್ 2026ರಂದು ಬಿಟ್ಟಿದ್ದಾರೆ. ಜೂನ್ ಆದಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ 100ಕ್ಕೆ 90% ಹೇಳುತ್ತೇನೆ SSCGD 2026 ರಿಸಲ್ಟ್ ಖಂಡಿತವಾಗಿ ಬಂದೇ ಬರುತ್ತದೆ. ಯಾರೆಲ್ಲ SSCGD 2026ರ ರಿಸಲ್ಟ್ ಸಂಬಂಧ ವೇಟ್ ಮಾಡ್ತಿದ್ದಾರೆ ನೋಡಿ, ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಖಂಡಿತವಾಗಿ ತುಂಬ ವಿದ್ಯಾರ್ಥಿಗಳು SSCGD 2026 ರಿಸಲ್ಟ್ ಬಗ್ಗೆ ವೇಟ್ ಮಾಡ್ತಾ ಇದ್ದೀರಾ. ಮತ್ತು ಏಕೆಂದರೆ ತುಂಬ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಕೂಡ ಕಮ್ಮಿ ಆಗಿರುತ್ತದೆ. ಈಗ ರಿಸಲ್ಟ್ ಬಿಟ್ಟ ನಂತರ ಎಕ್ಸಾಕ್ಟಾಗಿ 8 ಮಾರ್ಕ್ಸ್
ಬಿದ್ದಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತದೆ. ಅದರ ಮೇಲೆ ಅವರು ಫಿಸಿಕಲ್ ಕೂಡ ತಯಾರು ಮಾಡ್ತಾರೆ. ಆದ ಕಾರಣ ತುಂಬಾ ವಿದ್ಯಾರ್ಥಿಗಳು ವೇಟ್ ಮಾಡ್ತಿರ್ತಾರೆ SSCD ರಿಸಲ್ಟ್ ಸಂಬಂಧ. ಆದ ಕಾರಣ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಈಗ ನನ್ನ ಪ್ರಕಾರ SSCGD 2026 ರಿಸಲ್ಟು ಈಗ PUS ನೋಡ್ಕೊತ ಬಂದರೆ 3 ತಿಂಗಳಲ್ಲಿ ಬಿಟ್ಟಿದ್ದಾರೆ. ಆನ್ಸರ್ ಕೀ ಬಿಟ್ಟ ನಂತರ 3 ತಿಂಗಳಲ್ಲಿ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ. ಈಗ ಸೆಪ್ಟೆಂಬರಲ್ಲಿ ಖಂಡಿತವಾಗಿ 100ಕ್ಕೆ 19% ರಿಸಲ್ಟ್ ಬಂದೇ ಬರುತ್ತದೆ. ಯಾವುದೇ ರೀತಿ ವಿದ್ಯಾರ್ಥಿಗಳು ಟೆನ್ಷನ್ ಒಳಕ್ಕೆ ಹೋಗಬೇಡಿ. ಸೊ ಇದಿಷ್ಟು ರಿಸಲ್ಟ್ ಬಗ್ಗೆ ಆಗಿತ್ತು. ಅದು ತುಂಬ ವಿದ್ಯಾರ್ಥಿಗಳು ವೇಕೆನ್ಸಿ ಕೂಡ ಇನ್ಕ್ರೀಸ್ ಆಗುತ್ತಾ ಅಥವಾ ಇಲ್ಲ ಅಂತ ಒಂದು ಡೌಟಲ್ಲಿ ಇರ್ತಾರೆ. ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇನ್ಕ್ರೀಸ್ ಆದರೂ ಆಗಬಹುದು, ಆಗದೆ ಕೂಡ ಇರಬಹುದು. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಟೆನ್ಷನ್ ಒಳಕ್ಕೆ ಹೋಗಬೇಡಿ. ಇನ್ಕ್ರೀಸ್ ಆದರೂ ಆಗುತ್ತೆ, ಆಗಲಿಲ್ಲ ಅಂದರೆ ನಿಮ್ದೇನಾದ್ರು ರಿಸಲ್ಟ್ ಕಮ್ಮಿ ಆಗಿದ್ದರೆ ಇನ್ನೂ ಕೂಡ 2027ರಲ್ಲಿ ಒಂದು ನೋಟಿಫಿಕೇಶನ್ ಬಿಡುತ್ತಾನೆ. ಅದಕ್ಕೆ ಅರ್ಜಿ ಸಲ್ಲಿಸಿ ಅದನ್ನು ಪ್ರಿಪ್ರೇಷನ್ ಮಾಡಿ ನೀವು ಕೂಡ ಸೆಲೆಕ್ಟ್ ಆಗ್ತೀರಾ. ಆದ ಕಾರಣ ಈಗ ಯಾರ್ದೆಲ್ಲ ಎಕ್ಸಾಮ್ ಚಲೋ ಆಗಿದೆ, ಯಾರ್ದೆಲ್ಲ ಕೀ ಆನ್ಸರಲ್ಲಿ 60 ಅಬೋ ಯಾರೆಲ್ಲ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ನೋಡಿ, ಅವರು ಫಿಸಿಕಲ್ಗೆ ತಯಾರಿ ನಡೆಸಿ. ಏಕೆಂದರೆ ನಿಮ್ಮದು ಕೂಡ ಈಗ ರಿಸಲ್ಟ್ ಬಿಟ್ಟ ನಂತರ ಸ್ವಲ್ಪ ಇನ್ಕ್ರೀಸ್ ಕೂಡ ಆಗುತ್ತವೆ ಮಾರ್ಕ್ಸ್ ಕೂಡ. ಆದ ಕಾರಣ ನೀವು ಯಾವುದೇ ರೀತಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡದೇ ಇರಬೇಡಿ. ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಆದರೂ ನೀವು ರನ್ನಿಂಗನ್ನು ಹೊಡೀರಿ. ಅಕಸ್ಮಾತಾಗಿ ನಿಮ್ಮದು ಕೂಡ ಎಕ್ಸಾಮ್ ಚಲೋ ಆಗಿತ್ತು ಅಂದರೆ ನಿಮ್ಮ ಎಕ್ಸಾಮ್ ಟಫ್ ಆಗಿದ್ದರೆ ಸ್ವಲ್ಪ ಮಾರ್ಕ್ಸ್ ಕೂಡ ಇನ್ಕ್ರೀಸ್ ಆಗುವ ಸಾಧ್ಯತೆ ಇರುತ್ತದೆ. ಆದ ಕಾರಣ ನೀವು ಕೂಡ ರನ್ನಿಂಗ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗಿ ಈ ಸಲ ಆಗಲಿಲ್ಲ ಅಂದರೆ ಮುಂದಿನ ಸಲ ಆದರೂ ಖಂಡಿತವಾಗಿ 100ಕ್ಕೆ 100% ನಿಮ್ಮದು ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಜಾಬ್ ತೆಗೆದುಕೊಳ್ತೀರ ಅಂತ ಹೇಳ್ಬೋದು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ SSGD 2026 ರಿಸಲ್ಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.